ಎಷ್ಟು ಗಿಡಗಳು ಉಳ್ಕೊಂಡಿದೆ, ಲಕ್ಷಾಂತರ ಗಿಡಗಳು ನೀರಿಲ್ಲದೆ ಹಾಳಾಗಿರುವಂಥದ್ದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಯಾವ ರೀತಿ ಆಗಿದೆ ಅಂತ. ಅಂದರೆ ಗಿಡ ನೆಡೋದು ದೊಡ್ಡ ವಿಚಾರ ಅಲ್ಲ, ಇಲ್ಲಿ ಏನೋ ಗಾರ್ಡನ್ ಮಾಡ್ತೀನಿ, ಗಿನ್ನಿಸ್ ದಾಖಲೆ ಮಾಡ್ತೀನಿ ಅಂತ BDA ಹೊರಟಿತ್ತು. ನೋಡಿ ಈಗ ನಿರ್ವಹಣೆ ಇಲ್ಲದೆ ಯಾವ ರೀತಿ ಆಗಿದೆ ಅಂತ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದರೆ ಗಿಡ ನೆಟ್ಟು ಅದರ ನಿರ್ವಹಣೆ ಮಾಡಿಲ್ಲ, ಎಷ್ಟು ಲಕ್ಷಾಂತರ ಗಿಡಗಳೀಗ ನೆಲ ಕಚ್ಚಿದೆ ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಒಣಗಿ ಹೋಗಿದೆ ಅಂತ. ಅಂದರೆ ಗಿಡ ನೆಟ್ಟ ಮೇಲೆ ಅದ್ರ ನಿರ್ವಹಣೆಯನ್ನು ಕೂಡ ಮಾಡಬೇಕಲ್ವಾ. ನೀವು ಗಿನ್ನಿಸ್ ದಾಖಲೆ ಮಾಡ್ತೀವಿ ಅಂದಮೇಲೆ ಅದ್ರ ಬಗ್ಗೆ ಗಮನ ಕೊಡಬೇಕಲ್ವಾ. ಅಂದರೆ ಬರೀ ನೆಪ ಮಾತ್ರಕ್ಕಷ್ಟೇ ನಾವು 15 ಲಕ್ಷ ಗಿಡವನ್ನು ನೆಟ್ಟಿದ್ದೀವಿ, ಗಿನ್ನಿಸ್ ದಾಖಲೆ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ ಅಂತ ಹೇಳೋದಾ, ಇಲ್ಲಿ ನಿರ್ವಹಣೆ ಮಾಡಲ್ಲ. ಅಂದರೆ ಏನೋ ಹೇಳಬೇಕು, ಹೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತ ತೋರಿಸೋದಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಸಹಜವಾಗಿಯೇ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡುವಂಥದ್ದು, ನೋಡಿ ನಿರ್ವಹಣೆ ಇಲ್ಲದೆ ಗಿಡಗಳು ಹೇಗೆ ಒಣಗಿ ಹೋಗಿವೆ ಅಂತ. ಎಲ್ಲಿಂದ ಮಾಡ್ತೀರಿ ನೀವು ಹೊಸ ಗಾರ್ಡನ್? ಏನು ಗಿನ್ನಿಸ್ ದಾಖಲೆ ಮಾಡ್ತೀರಿ? ಈ ರೀತಿ ಆದರೆ ಯಾವ ದಾಖಲೆ ಮಾಡ್ಲಿಕ್ಕಾಗುತ್ತೆ? ನೋಡಿ ನೀವೇ ಗಮನಿಸ್ತಾ ಇರಬಹುದು ಯಾವ ರೀತಿ ಗಿಡಗಳು ಒಣಗಿ ಹೋಗಿವೆ ಅಂತ. 15 ಲಕ್ಷ ಗಿಡ ನಿರ್ವಹಣೆ ಇಲ್ಲದೆ ಒಣಗಿ ಹೋಗಿದೆ. ಈಗ ಏನು ಗಾರ್ಡನ್ ಮಾಡ್ತೀವಿ, ಬೆಂಗಳೂರಿಗೆ ಹೊಸ ಗಾರ್ಡನ್ ಮಾಡ್ತೀವಿ, ಗಿನ್ನಿಸ್ ದಾಖಲೆ ಮಾಡ್ತೀವಿ, 15 ಲಕ್ಷ ಗಿಡ, ಅದರಲ್ಲಿ ಈ ರೀತಿ. ಅಂದರೆ ಈಗ ಲೇಔಟ್ಸಲ್ಲಿ ಏನು ಸ್ಕ್ಯಾಮ್ ಮಾಡೋಕ್ಕಾಯ್ತು ಮಾಡಾಯಿತು, ಅದು ಹಳೆಯ ಸುದ್ದಿ. ಸೈಟ್ ವಿಚಾರದಲ್ಲಿ ಸ್ಕ್ಯಾಮ್ ಮಾಡಾಯಿತು. ಈಗ ನೋಡಿ ಸಸಿಗಳ ವಿಚಾರದಲ್ಲೂ ನೋಡಿ ಏನಾದರೂ ಸ್ಕ್ಯಾಮ್ ಮಾಡೋಕ್ಕಾಗತ್ತಾ ಅಂತ ಅದರಲ್ಲೂ ಕೂಡ ಈಗ ಸ್ಕ್ಯಾಮ್ ಮಾಡೋಕ್ಕೆ ಮುಂದಾಗ್ಬಿಟ್ಟಿರುವಂಥದ್ದು BDA. ಗಿಡಗಳ ನಿರ್ವಹಣೆ ಆಗಿಲ್ಲ, 15 ಲಕ್ಷ ಗಿಡ ತೊಗೊಂಬಂದು ಹಾಕಿಬಿಟ್ರೆ ಆಗೋಯ್ತು, ಅಲ್ಲಿ ಗಿನ್ನಿಸ್ ದಾಖಲೆ ಆಗೋಯ್ತು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಉತ್ತರ ಬೇಕು, ನಮಗೆ ಸಾರ್ವಜನಿಕರಿಗೂ ಉತ್ತರ ಬೇಕಾಗಿರುವಂಥದ್ದು. ಇದು ಏನಾಗ್ತಿದೆ ಅಂದರೆ ಏನು ನಿರ್ವಹಣೆ ಮಾಡಿದ್ದೀರಿ ನೀವಿಲ್ಲಿ? 15 ಲಕ್ಷ ಗಿಡಗಳನ್ನು ತಂದು ನೆಟ್ಟು ಈ ರೀತಿ ಲಕ್ಷಾಂತರ ಗಿಡಗಳು ಒಣಗಿ ಹಾಳಾಗ್ತಾ ಇರುವಂಥದ್ದು. ಎಲ್ಲಿ ಮಾಡ್ತೀರಾ ನೀವು ಗಾರ್ಡನ್ನ? ಏನು ಗಿನ್ನಿಸ್ ದಾಖಲೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಈ ವಿಚಾರವಾಗಿ. ಏನು BDA ಮಾಹಿತಿಯ ಪ್ರಕಾರವಾಗಿ ನಗರದ 3 ಪ್ರಮುಖ ಬಡಾವಣೆಗಳ 198.31 ಎಕರೆ ಪ್ರದೇಶದಲ್ಲಿ 279 ಸ್ಥಳಗಳಲ್ಲಿ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಲಾಗಿದೆ. ಈ ಅಭಿಯಾನದಲ್ಲಿ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ನಾಗರಿಕರು ಸಹಭಾಗಿಯಾಗಿದ್ದರು. ಗಿಡ ನೆಡುವಂಥ ವಿಚಾರದಲ್ಲಿ ಹೊಸದಾಗಿ ಸ್ಥಳಾಂತರಿಸಲಾದಂತಹ ಸಸಿಗಳು ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಕೆಲ ಕಾಲ ತೊಂದರೆಗಳಾಗುವಂಥದ್ದು. ಅದರ ನಿರ್ವಹಣೆ ಸರಿಯಾಗಿ ಆಗಬೇಕಿತ್ತು, ಆದರೆ ಇಲ್ಲಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಏನು ಉತ್ತಮ ನಿರ್ವಹಣೆಯಲ್ಲಿರುವಂತಹ ತೋಟಗಳಲ್ಲಿಯೂ ಕೂಡ ಮೊದಲ ವರ್ಷದಲ್ಲಿ ಏನು ಸಸಿಗಳು ಒಣಗುವಂಥದ್ದು, ಅದೇ ರೀತಿ ಸಸಿಗಳು ಒಣಗಿದೆ, ನಿರ್ವಹಣೆ ಆಗಬೇಕಿತ್ತು, ಆದರೆ ಇಲ್ಲಿ ಸಸಿಗಳಿಗೆ ಯಾವುದೇ ರೀತಿಯ ನಿರ್ವಹಣೆ ಆಗಿಲ್ಲ. ಏನು ಉತ್ತರವನ್ನ ಕೊಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನಾಗ್ತಿದೆ, ಏನು ಮಾಡಿದ್ರಿ, ನಿರ್ವಹಣೆ ಎಷ್ಟರ ಮಟ್ಟಿಗೆ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆ. ನೀರಿಲ್ಲ, ನಿರ್ವಹಣೆ ಇಲ್ಲದೆ ಜೀವದ ಉಳಿವಿಗೆ ನೂರಾರು ಗಿಡಗಳು ಏನು ದರ್ಶನವನ್ನ ಮಾಡ್ತಾ ಇರುವಂಥದ್ದು. ಈಗ BDA ಇದಕ್ಕೆ ಆನ್ಸರ್ ಮಾಡಬೇಕಾಗಿದೆ, ಉತ್ತರವನ್ನ ಕೊಡಬೇಕಾಗಿದೆ. BDA ಪ್ರಭು, ನೀರಿಲ್ಲ, ನಿರ್ವಹಣೆ ಇಲ್ಲದೆ ಜೀವದ ಉಳಿವಿಗೆ ಇಲ್ಲಿ ಗಿಡಗಳು, ನೂರಾರು ಗಿಡಗಳು ಈಗ ಹಾಳಾಗ್ತಾ ಇರುವಂಥದ್ದು. ನಿಮ್ಮ ಅಶ್ವವೇಗ ನ್ಯೂಸ್ ತಂಡದಿಂದ ಗ್ರೌಂಡ್ ರಿಪೋರ್ಟ್ನಲ್ಲಿದೆ ನೋಡಿ ಸತ್ಯ. ಜೂನ್ 27ರಂದು ಒಂದೇ ದಿನ 15 ಲಕ್ಷ ಸಸಿಯನ್ನು ನೆಟ್ಟರು. ಸುಮಾರು 50 NGOಗಳ ಸಹಯೋಗದಲ್ಲಿ 50 ಸದಸ್ಯರ ಗಿಡವನ್ನು ನೆಡುವಂತಹ ಕಾರ್ಯ ನಡೀತು. BDAನಿಂದ 16 ಕೋಟಿ ಖರ್ಚನ್ನು ಮಾಡಲಾಯಿತು. ಏನು NGOಗಳ ಮೂಲಕ CRS ನಿಧಿ ಕೋಟಿ ಖರ್ಚನ್ನು ಮಾಡಲಾಗಿರುವಂಥದ್ದು. ಜೂನ್ 27ರಂದು ಒಂದೇ ದಿನ 15 ಲಕ್ಷ ಸಸಿ ನೆಟ್ಟಿದಂತಹ BDA ಕಹಾನಿ ಇದು. ಸುಮಾರು 50 NGOಗಳ ಸಹಯೋಗದಲ್ಲಿ 50,000 ಸದಸ್ಯರು ಸಾಥ್ ನೀಡಿದ್ರು. BDAನಿಂದ 16 ಕೋಟಿ ಖರ್ಚಾಯಿತು. ನೀರಿನಲ್ಲಿ ಹೋಮ ಆದಂಗಿದು. NGOಗಳ ಮೂಲಕ ಏನು CSR ನಿಧಿ ಕೋಟಿ ಖರ್ಚಾಗಿದೆ. ನೀರಿನಲ್ಲಿ ಹೋಮ ಮಾಡ್ದಂಗಿದು. ಹಸಿ ಸಸಿ ಸುಳ್ಳು, ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಪೋಸ್ ಇದು ನೋಡಿ. ಇದಕ್ಕೆ BDA ಆನ್ಸರ್ ಮಾಡಲೇಬೇಕಾಗಿರುವಂಥದ್ದು. ನೀರಿಲ್ಲ, ನಿರ್ವಹಣೆ ಇಲ್ಲದೆ ಲಕ್ಷಾಂತರ ಗಿಡಗಳು ಈಗ ಹಾಳಾಗ್ತಾ ಇದೆ. ಕೋಟಿ ಹಣ ಖರ್ಚು ಮಾಡಿ 15 ಲಕ್ಷ ಗಿಡ ನೆಟ್ರಲ್ಲ, ಅಂದರೆ ನಿರ್ವಹಣೆಯನ್ನು ಕೂಡ ಮಾಡಬೇಕಲ್ವ ನೀವು.
ಜೂನ್ 27ರಂದು ಒಂದೇ ದಿನ 15 ಲಕ್ಷ ಸಸಿಯನ್ನ ನೆಟ್ರಿ. ಸುಮಾರು 50 NGOಗಳ ಸಹಯೋಗದಲ್ಲಿ 50,000 ಸದಸ್ಯರು ಸಾಥ್ ನೀಡಿದ್ರು. BDAನಿಂದ 10 ಕೋಟಿ ಖರ್ಚಾಯಿತು. ಈಗ ಅದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ. ಯಾಕಂದ್ರೆ ನೀವು ಏನು 15 ಲಕ್ಷ ಗಿಡಗಳನ್ನು ತಂದು ನೆಟ್ಟ ಮೇಲೆ ಅದನ್ನ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ನಿಜಕ್ಕೂ ಕೂಡ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುವಂಥದ್ದು. ನಿರ್ವಹಣೆ ಆಗಿಲ್ಲ ಅಂದ್ರೆ ಎಲ್ಲಿ ಗಾರ್ಡನ್ ಆಗುತ್ತೆ, ಎಲ್ಲಿ ಅದು ಏನೋ ಗಿಡಗಳು ಎಲ್ಲಿ ಉಳ್ಕೊಳ್ಳುತ್ತೆ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಇಲ್ಲಿ ಅದೇ ಆಗ್ತಾ ಇರುವಂಥದ್ದು. ನೀವು ನೆಪ ಮಾತ್ರಕ್ಕಿಲ್ಲಿ ಏನೋ ಮಾಡ್ತೀವಿ, ದಾಖಲೆ ಮಾಡ್ತೀವಿ, ಗಿನ್ನಿಸ್ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ ಹೊರಟು ಸುಮ್ಮನೆ ಸಸಿಗಳನ್ನ ನೆಟ್ಟು ಬಿಡೋದಲ್ಲ, ಅದರ ನಿರ್ವಹಣೆಯನ್ನ ಕೂಡ ಮಾಡಬೇಕಾಗಿತ್ತು. ಆದ್ರೆ ನಿರ್ವಹಣೆಯನ್ನ ಮಾಡಿಲ್ಲ, ಗಿಡಗಳು ಒಣಗಿ ಹಾಳಾಗಿ ಹೋಗಿದೆ. ಉತ್ತರವನ್ನ ಕೊಡಬೇಕಾಗಿದೆ ಈಗ BDA ಇದಕ್ಕೆ. ಯಾಕೆ ನಿರ್ವಹಣೆಯನ್ನ ಮಾಡಿಲ್ಲ? ಗಿಡಗಳೆಲ್ಲ ಒಣಗೋಗಿರುವಂಥದ್ದು, ಅದರ ನಿರ್ವಹಣೆಯನ್ನ ಮಾಡಬೇಕಿತ್ತು, ಆದರೆ ಮಾಡಿಲ್ಲ. ಇನ್ನು ಇಲ್ಲಿ 50 NGOಗಳ ಸಹಯೋಗದಲ್ಲಿ 50,000 ಸದಸ್ಯರು ಸಾಥ್ ನೀಡಿದ್ರು ಗಿಡಗಳನ್ನ ನೆಡುವಂತಹ ವಿಚಾರದಲ್ಲಿ. BDAನಿಂದ 10 ಕೋಟಿ ಖರ್ಚಾಯ್ತು. ಇಲ್ಲಿ ಖರ್ಚಾಗಿದ್ದೆಲ್ಲ ನೀರಿನಲ್ಲಿ ಹೋಮ ಆದಂಗೆ ಆಗಿದೆ. ಏನೋ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಅಂದರೆ ಗಿಡಗಳನ್ನು ನೆಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರು. NGOಗಳು ಭಾಗಿಯಾಗಿದ್ರು, 50 ಸದಸ್ಯರು ಇಲ್ಲಿ ಭಾಗಿಯಾಗಿ ಗಿಡಗಳನ್ನು ನೆಟ್ಟಿದ್ರು. ಆದರೆ ಇಲ್ಲಿ ನೋಡಿ ಗಿಡಗಳನ್ನು ನೆಡುವಂಥ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸಿದ್ರಿ, ಆದರೆ ನಿರ್ವಹಣೆಯಲ್ಲಿ ಮುಂದಾಗಲಿಲ್ಲ. ನೀವು ನಿರ್ವಹಣೆ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿರುವಂಥದ್ದು. ಗಿಡಗಳೆಲ್ಲ ಒಣಗಿ ಹಾಳಾಗಿ ಹೋಗ್ಬಿಟ್ಟಿದೆ. ನೀವು ಗಮನಿಸಬಹುದು. ಅಂದರೆ ಗಿಡಗಳು ಯಾವ ಮಟ್ಟಿಗೆ ಒಣಗಿ ಹೋಗಿದೆ ಅಂತ. ಲಕ್ಷಾಂತರ ಗಿಡಗಳು, 15 ಲಕ್ಷ ಗಿಡನ ತಂದು ನೆಟ್ಟುಬಿಟ್ಟಿದ್ದೀರಿ, ಬಟ್ ಅದರ ನಿರ್ವಹಣೆ ಆಗಿಲ್ಲ. NGOಗಳು ಬಂದರು, NGOಗಳ ಮುಖಾಂತರವಾಗಿ ಏನು ಅವರ ಸಹಯೋಗದಲ್ಲಿ 50,000 ಸದಸ್ಯರು ಸಾಥ್ ನೀಡಿದ್ರು. 15 ಲಕ್ಷ ಗಿಡಗಳನ್ನು ಜೂನ್ 27ರಂದು ನೀವು ಗಿಡಗಳನ್ನು ನೆಟ್ರಿ, ಆದರೆ ನಿರ್ವಹಣೆ ಆಗಿಲ್ಲ. ನಿರ್ವಹಣೆ ಆಗಿಲ್ಲ ಅಂದರೆ ಇಲ್ಲಿ ಗಾರ್ಡನ್ ತಾನೇ ಹೇಗಾಗುತ್ತೆ? ನೀವು ಗಿನ್ನಿಸ್ ದಾಖಲೆ ಮಾಡ್ತೀವಿ ಅಂತೀರಿ, ಹೇಗೆ ಮಾಡೋಕ್ಕಾಗುತ್ತೆ ಹೀಗಾಗಿಬಿಟ್ರೆ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿಯೇ ಮೂಡುವಂಥದ್ದು. ಏನು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅದರ ಮುಖಾಂತರವಾಗಿ ಗಿಡಗಳನ್ನು ಆ ಒಂದು ನಿರ್ವಹಣೆಯನ್ನು ಮಾಡಬಹುದಿತ್ತಲ್ವ, ಆದರೆ ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ನೀವು ಗಾರ್ಡನ್ ಮಾಡ್ತೀನಿ, ಗಿನ್ನಿಸ್ ದಾಖಲೆ ಮಾಡ್ತೀವಿ ಅಂತ NGOಗಳ ಸಹಯೋಗದಲ್ಲಿ ಗಿಡಗಳನ್ನು ನೆಡ್ತೀರಿ, ಆದರೆ ನಿರ್ವಹಣೆಯನ್ನು ಮಾಡೋದಿಲ್ಲ. ಏನು ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಅಂದರೆ ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ಸಸಿ ನೆಟ್ಟು ಅದರಲ್ಲಿ ಬಂದಂತಹ ಹಣವನ್ನು ಗುಳುಂ ಮಾಡ್ತಾ ಇದೆಯಾ ಇಲ್ಲಿ BDA ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರನ್ನು ಕಾಡ್ತಿದೆ.